Welcome to Science Store online classes. Don't forget to like our video and subscribe our YouTube channel for all the updates. Yeah, dear students, good morning and welcome to biology online classes. How are you all doing? Well, okay, fine. The chapter what we are discussing is about animal kingdom. And all of us are learning different phyla with their important features or characteristics. And in today's class, another important phyla we'll study, that is about phylum Echinodermata. There is a meaning for this. It is derived from the Greek word echinus, means spiny, and derma means skin. That means they all include spiny bodied animals. Spiny bodied animals. Now we will study one by one the different characteristic features. They have the endoskeleton. ಎಂಡೋ ಅಂದರೆ ಏನು? ಒಳಗಡೆ ಇರೋದು. ಎಕ್ಸೋ ಅಂದರೆ ಹೊರಗಡೆ ಇರೋದು. ಒಳಗಿರುವಂಥ ಸ್ಕೆಲಿಟನ್, ಎಂಡೋಸ್ಕೆಲಿಟನ್. ಆ್ಯಂಡ್ ದಿಸ್ ಎಂಡೋಸ್ಕೆಲಿಟನ್ ಈಸ್ ಸ್ಪೈನಿ. ಓಕೆ, ಇಟ್ ಈಸ್ ಎಂಡೋಸ್ಕೆಲಿಟನ್ ಈಸ್ ಕ್ಯಾಲ್ಕೇರಿಯಸ್ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾಲ್ಕೇರಿಯಸ್? ದೇ ಆರ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. Explained the shell of mollusk. They are calcareous, made up of calcium carbonate. That is why, so the animals have endoskeleton, that is calcareous, containing ossicles. ಅಂದರೆ ಆಸಿಕಲ್ಸ್ ಅಂದರೆ ಒಂದು ಎಂಡೋಸ್ಕೆಲೆಟನ್ ಮಾಡುವಂಥ ಸೆಲ್ಸ್. So these ossicles are calcareous, ಅಂದರೆ made up of calcium carbonate. Okay, the skeleton forming, endoskeleton forming cells, these are the ossicles which are calcareous, and hence the name is given Echinodermata. Okay, hence the name Echinodermata means spiny. How these are? They are spiny. ಅದನ್ನು ಮುಟ್ಟುವಾಗ ಮುಳ್ಳಿನಾಗಿರ್ತದೆ ಈ ಎಂಡೋಸ್ಕೆಲಿಟನ್ ಆಸಿಕಲ್ಸ್. ಸೊ ದೇ ಆರ್ ನಥಿಂಗ್ ಬಟ್ ಸ್ಪೈನಿ. ದಟ್ ಈಸ್ ವೈ ದೇ ಆರ್ ಕಾಲ್ಡ್ ಆ್ಯಸ್ ಸ್ಪೈನಿ ಬಾಡಿಡ್ ಅನಿಮಲ್ಸ್. ಸೊ ದೇ ಆರ್ ಕಾಲ್ಡ್ ಆ್ಯಸ್ ಸ್ಪೈನಿ ಬಾಡಿಡ್ ಅನಿಮಲ್ಸ್. ಗೊತ್ತಾಯ್ತಾ? ನೆಕ್ಸ್ಟ್ ವಿಲ್ ಸ್ಟಡಿ ಸಮ್ ಅದರ್ ಫೀಚರ್ಸ್ ಆಫ್ ಎಕಿನೋಡರ್ಮ್ಯಾಟಾ. ದೇ ಆರ್ ಆಲ್ ಮೆರೈನ್. ಯಾವುದೇ ಫ್ರೆಶ್ ವಾಟರ್ ಫಾರ್ಮ್ ಅಂತ ಇಲ್ಲ. ಹ್ಯಾಬಿಟ್ಯಾಟ್ ಅಂದರೆ ದ ಪ್ಲೇಸ್ ವೇರ್ ದೇ ಲಿವ್, ಇಟ್ ಈಸ್ ಮೆರೈನ್. ಸಮುದ್ರದಲ್ಲೇ ಇರುವಂಥದ್ದು, ಸಿಹಿ ನೀರಿನಲ್ಲಿ ಇರುವಂಥದ್ದು ಜೀವಿಗಳು ಯಾವುದೂ ಇಲ್ಲ. ಸೊ ದೇ ಆರ್ ಆಲ್ ಮೆರೈನ್. ಆ್ಯಂಡ್ ದೇ ಶೋ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಜೇಷನ್. ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಜೇಷನ್. ಸೊ ಬೇರೆ ಬೇರೆ ಲೆವೆಲ್ ಆಫ್ ಆರ್ಗನೈಜೇಷನ್ ನೀವು ಕಲ್ತಿದ್ದೀರಿ. ಸೆಲ್ಯುಲಾರ್ ಲೆವೆಲ್, ಟಿಶ್ಯೂ ಲೆವೆಲ್, ಆರ್ಗನ್ ಲೆವೆಲ್. ಇದು ಅಡ್ವಾನ್ಸ್ಡ್ ಲೆವೆಲ್, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಜೇಷನ್. ದೇ ಹ್ಯಾವ್ ಡೈಜೆಸ್ಟಿವ್ ಸಿಸ್ಟಮ್, ದೇ ಹ್ಯಾವ್ ರೆಸ್ಪಿರೇಟರಿ ಸಿಸ್ಟಮ್ ಅಲ್ವಾ, ರಿಪ್ರೊಡಕ್ಟಿವ್ ಸಿಸ್ಟಮ್. ನೋಡುವ ಇದರಲ್ಲಿ ಯಾವ ಸಿಸ್ಟಮ್ ಇದೆ, ಯಾವ ಸಿಸ್ಟಮ್ ಇಲ್ಲ ಅಂತ. ಬಟ್ ದೇ ಶೋಸ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಜೇಷನ್. Okay, now the digestive system, then they have bilaterally symmetrical
and triploblastic, bilaterally symmetrical or radially symmetrical. Now this question, ಮೂರು ಫೈಲ ದಟ್ ಈಸ್ ಟೀನೋಫೋರಾ, ಸಿಲೆಂಟೆರೆಟಾ ಮತ್ತು ಎಕಿನೋಡರ್ಮಟ, ಈ ಮೂರು ಫೈಲ ದೇ ಆರ್ ಆಲ್ ರೇಡಿಯಲಿ ಸಿಮೆಟ್ರಿಕಲ್. ಸೊ ದೇ ಆರ್ ರೇಡಿಯಲಿ ಸಿಮೆಟ್ರಿಕಲ್. But the larval forms are bilaterally symmetrical. But larval forms are bilaterally symmetrical. ಇದೇ ಅದರ ಡಿಫರೆನ್ಸ್ ಬಾಕಿ ಫೈಲಮಿಗೆ. ಇದರಲ್ಲಿ ಲಾರ್ವಾ bilaterally symmetrical, adults are radially symmetrical. Adults are radially symmetrical. ವಾಪಸ್ ಮೀನಿಂಗ್ ಹೇಳೋದಿಲ್ಲ, ಯು ಆಲ್ರೆಡಿ ಫ್ಯಾಮಿಲಿಯರ್ ವಿತ್ ದೀಸ್ ಟರ್ಮ್ಸ್. ಆ್ಯಂಡ್ ದೆನ್ ದ ಟ್ರಿಪ್ಲೋಬ್ಲಾಸ್ಟಿಕ್ body made up of 3 primary germ layers, outer ectoderm, middle mesoderm and inner endoderm. Then they are multicellular, ಬಹುಕೋಶೀಯ ಜೀವಿಗಳು, and they have coeloms, so they are all coelomates. Okay, ಇದಲ್ಲದೆ what are the other important features? Digestive system is complete. That means they have well developed digestive system. It is complete. Then there are 2 openings, one for ingestion, that is mouth, and other for ಅಜೆಷನ್, ಒಂದು ಒಳಗೆ ತಗೊಳ್ಳಿಕ್ಕೆ ಫುಡ್ಡನ್ನು, ದಟ್ ಇಸ್ ಮೌತ್, ಮತ್ತು ಹೊರಗೆ ಹಾಕಲಿಕ್ಕೆ ಏನಸ್ ಅಲ್ವಾ. ಸೊ ದ ಡಾರ್ಸಲ್ ಸೈಡ್ನಲ್ಲಿ ದೇ ಹ್ಯಾವ್ ಏನಸ್, ದೇ ಕಂಟೈನ್ಸ್ ಏನಸ್. ಓಕೆ, ಆ್ಯಂಡ್ ವೆಂಟ್ರಲ್ ಸೈಡ್ ದೇ ಹ್ಯಾವ್ ಮೌತ್. ವೆಂಟ್ರಲ್ ಸೈಡಲ್ಲಿ ಏನಿದೆ, ಮೌತ್ ಇದೆ. ಸೊ ಡಾರ್ಸಲ್ ಏನಸ್ ಆ್ಯಂಡ್ ವೆಂಟ್ರಲ್ ದಟ್ ಈಸ್ ಮೌತ್. ಇದು ಇನ್ನೊಂದು ನೆನಪಿಟ್ಕೊಳ್ಳಬೇಕಾದಂತಹ ಇಂಪಾರ್ಟೆಂಟ್ ಅಂಶ ಇದರಲ್ಲಿ. ಓಕೆ, ನಂತರ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಎಕ್ಸಾಮಿಗೆ ಬರ್ತದೆ, ಇಂಪಾರ್ಟೆಂಟ್ ಫಾರ್ ಯುವರ್ CET ನೀಟ್ ಕ್ಲಾಸಸ್, ಕರೆಕ್ಟ್? ದ ಪ್ರೆಸೆನ್ಸ್ ಆಫ್ ವಾಟರ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ನೆನಪಿಟ್ಕೊಳ್ಬೇಕು. ಏನು ಈ ವಾಟರ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಅಂದರೆ, ಇದು ಯಾವುದಕ್ಕೆಲ್ಲ ಹೆಲ್ಪ್ ಮಾಡ್ತದೆ ಅಂದರೆ, ಒಂದು ಲೋಕೋಮೋಷನ್ ಮೂಮೆಂಟ್, ಇದು ಚಲನವಲನಗಳಿಗೆ ಲೋಕೋಮೋಷನ್. ದೆನ್ ಇಟ್ ಆಲ್ಸೋ ಹೆಲ್ಪ್ಸ್ ಫಾರ್ ಗ್ಯಾದರಿಂಗ್ ಆಫ್ ಫುಡ್ ಪಾರ್ಟಿಕಲ್ಸ್. ದೆನ್ ಇಟ್ ಗ್ಯಾದರ್ ಮಾಡೋದು ಮಾತ್ರ ಅಲ್ಲ, ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಫಾರ್ ಟ್ರಾನ್ಸ್ಪೋರ್ಟ್ ಆಫ್ ಫುಡ್. ಗ್ಯಾದರ್ ಆಫ್ ಫುಡ್ಡಿಗೆ ಇನ್ನೊಂದು ವರ್ಡ್ ಕೊಟ್ಟಿದ್ದಾರೆ, ದಟ್ ಈಸ್ ಕ್ಯಾಪ್ಚರ್, ಒನ್ ಆ್ಯಂಡ್ ದ ಸೇಮ್, ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆಫ್ ಫುಡ್. ಅದಲ್ಲದೆ ಆಲ್ಸೋ ಹೆಲ್ಪ್ಸ್ ಫಾರ್ ರೆಸ್ಪಿರೇಷನ್, ಉಸಿರಾಟಕ್ಕೆ ಕೂಡ ಹೆಲ್ಪ್ ಮಾಡ್ತದೆ. ಸೊ ಈ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಸರ್ವ್ಸ್ ಡಿಫರೆಂಟ್ ಪರ್ಪಸ್. ಒನ್, ಇಟ್ ಹೆಲ್ಪ್ಸ್ ಫಾರ್ ದ ಲೊಕೊಮೋಷನ್, ದೆನ್ ಇಟ್ ಆಲ್ಸೋ ಹೆಲ್ಪ್ಸ್ ಫಾರ್ ಗ್ಯಾದರಿಂಗ್ ಆಫ್ ಫುಡ್ ಆರ್ ಕ್ಯಾಪ್ಚರ್ ಆಫ್ ದ ಫುಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆಫ್ ದ ಫುಡ್, ಆಸ್ ವೆಲ್ ಆಸ್ ಹೆಲ್ಪ್ಸ್ ಫಾರ್ respiration. So the dorsal side you may call it as the upper side, ಮತ್ತು ventral side you may call it as a lower side. So now we'll study what is that water vascular system with the example of starfish Asterias. Dear students, you have seen starfish. I will show you the specimen in the later class. I didn't bring that. Definitely I will show you some examples for Echinodermata in my next session. Okay. So examples. Adara scientific name ಏನಂದರೆ Asterias. That is your starfish. It has got 5 arms, isn't it? Pentamerous. They have the ability
ಆಫ್ ರೀಜನರೇಷನ್. ಅಂದರೆ ಒಂದು ಆರ್ಮನ್ನು ಕಟ್ ಮಾಡಿದರೆ ಆ ಕಟ್ ಮಾಡಿದ ಆರ್ಮ್ ಇಟ್ ವಿಲ್ ರೀಗ್ರೋ. ದಟ್ ಈಸ್ ವಿ ಹ್ಯಾವ್ ದ ಅಬಿಲಿಟಿ ಫಾರ್ ರೀಜನರೇಷನ್. Okay, just see other examples I'll write later. Now let's study this water vascular system with the help of beautiful diagram. Just see how it looks. You are already familiar with what? Already you are familiar with the starfish. So how many arms it has got? It has got 5 arms. So it is called as pentamerous. Okay, now see here. And you have to draw this diagram. Now you have to draw this diagram in your notebooks. Okay? Shall we label the different parts? This is the madreporite, which acts like your sieve. ನೀವು ಚಹಾ ಗಾಳಿಸ್ಲಿಕ್ಕೆ ಏನು ಮಾಡ್ತೀರಿ, ಒಂದು ಫಿಲ್ಟರ್ ಯೂಸ್ ಮಾಡ್ತೀರಲ್ಲ. ಸೊ ಇಟ್ ಲುಕ್ಸ್ ಲೈಕ್ ದಟ್. ಇಟ್ಸ್ madreporite. ಇಟ್ ಆ್ಯಕ್ಟ್ಸ್ ಲೈಕ್ ಎ sieve, ಫಿಲ್ಟರಿಂಗ್ ಏಜೆಂಟ್. ದೆನ್ ದೆರ್ ಇಸ್ ಒನ್ ಕ್ಯಾನಲ್, ಒಂದು ಚಾನಲ್ ಇದೆ, ದಟ್ ಈಸ್ ಕಾಲ್ಡ್ ಎಸ್ ಸ್ಟೋನ್ ಕೆನಾಲ್. ಏನು ಹೇಳ್ತಾರೆ? ಸ್ಟೋನ್ ಕೆನಾಲ್. ದಿ ಸ್ಟೋನ್ ಕೆನಾಲ್ ವಿಲ್ ಕನೆಕ್ಟ್ ಟು one more canal. Can you see? This is called as the ring canal. It's called as ring canal. ಅದಲ್ಲದೆ ಅದರ ಬೇರೆ ಬೇರೆ ಪಾರ್ಟ್ಸ್ ಏನಿದೆ ಅದನ್ನು ನಾವು ಸ್ಟಡಿ ಮಾಡುವ. ಓಕೆ, ಸೊ I'll show you here. This is the structure. It appears like a lollipop, no? That appears lollipop-like structure. That is called as tube feet. What is called as tube feet? ಅದು ಹೇಗೆ ಅಟ್ಯಾಚ್ ಆಗಿರ್ತದೆ ಅಂದರೆ ನೋಡಿ, ಹೀಗೆ ಬಂದು ಹೀಗೆ ಬರ್ತದೆ. So if I draw like this an arm, ಹೀಗೆ ಬಂದಿರ್ತದೆ. Okay, see this part is called as ampulla. What is called as ampulla? This is called as lateral canal, called as lateral canal. And this part, can you see one more small stalk that is coming out? That is the stalk, and that stalk is called as the podium. It's called as the podium. ಹೀಗೆ ತುಂಬ ಇಲ್ಲಿರ್ತದೆ. ಸಿ, ಡ್ರಾ ಮನಿ ಫಾರ್ ಯು. ಈ ಸೈಡಲ್ಲಿ ಕೂಡ ಇರ್ತದೆ, ಆಲ್ಟರ್ನೇಟ್ ಆಗಿರ್ತದೆ. Yes. So you have to draw in all the arms. Okay, ಒಂದು ಆರ್ಮಲ್ಲಿ ಶೋ ಮಾಡಿದ್ರೆ ಸಾಕಾಗ್ತದೆ. ಓಕೆ, this question will not come for explanation or the diagram, but to understand the concept I am doing all the circus. So what is this?
ಆ್ಯಂಪ್ಯುಲ್ಲಾ ಈಸ್ ಸಿಂಗ್ಯುಲರ್, ಆ್ಯಂಪ್ಯುಲ್ಲೆ ಒಂದಕ್ಕಿಂತ ಜಾಸ್ತಿ ತೋರಿಸಿದ್ದೇನೆ. ಸೊ ಆ್ಯಂಪ್ಯುಲ್ಲೆ ಈಸ್ ಪ್ಲೂರಲ್. ದೆನ್ ವಾಟ್ ಈಸ್ ದಿಸ್ ಕೆನಾಲ್? ದಿಸ್ ಈಸ್ ದ ಲ್ಯಾಟ್ರಲ್ ಕೆನಾಲ್. ಆ್ಯಂಡ್ ವಾಟ್ ಈಸ್ ದಿಸ್? ದಿಸ್ ಈಸ್ ದ podium. And together this structure is called as tube feet. It's called as tube feet. This entire thing, this canal, idella canal, idella. What is this called as? This is called as radial canal. It's called as radial canal. So idella radial canal. Radially they are emerging. So this is the typical structure of a internal structure of a water vascular system. You can see in case of Asterias or starfish. Idella arms ide illi. These are all the arms. Starfish. Sorry. Okay. So these arms look like a little fatty because I have drawn the internal structure. Okay. Otherwise all the arms they are similar in size. Now how does this water vascular system works? I have drawn the structure. Now we'll see how it works. Now this particular animal is marine. All the echinoderms are exclusively marine. They are living in the seawater bodies. So whatever the water is there, seawater, that will enter into the body. They may be having dissolved solids with them. They are food. So they enter into the sieve. That sieve is called as the madreporite, which will filter the food particles. Then that water will come into a canal that is called as a stone canal. What is called as a stone canal? Stone canal linda it will come to the ring canal. Stone canal indalli bantu ring canal ge bantu. Ring canal inda vapas it will come to the radial canal. Ella radial canal ge bartade. Sariya? Radial canal linda it will come to the ampulla. It comes to the lateral canal. ಈ ಲ್ಯಾಟ್ರಲ್ ಕೆನಾಲಿಂದ ಇದು ಆ್ಯಂಪ್ಯುಲಾಕ್ಕೆ ಬರ್ತದೆ, ಆ್ಯಂಪ್ಯುಲಾನಿಂದ ಇದು ಟ್ಯೂಬ್ ಫೀಟಿಗೆ ಬರ್ತದೆ. ಸೊ ಇಟ್ ಕಾಸಸ್ ದ ವಾಟರ್ ಕಾಸಸ್ ಎ ಪ್ರೆಷರ್ ದಟ್ ಈಸ್ ಕಾಲ್ಡ್ ಆಸ್ ಹೈಡ್ರಾಲಿಕ್ ಪ್ರೆಷರ್. ಹೈಡ್ರೋ ಅಂದರೆ ವಾಟರ್. ಇದು ಹೀಗಿದ್ರೆ ಸ್ಟಾರ್ ಫಿಶ್ ಇಟ್ ವಿಲ್ ಓಪನ್ ಇಟ್ ಇಲ್ ಆರ್ಮ್ಸ್, ಇಟ್ ವಿಲ್ ಓಪನ್ ಇಟ್ಸ್ ಆರ್ಮ್ಸ್. ಹೀಗಿದೆ ಹೀಗಿದೆ. It will open its arms like this, it will open like this, it will open like this. So when the water enters to the madreporite, it acts like a sieve, and the stone canal it is made up of calcium carbonate. Stone canal in the ring canal ige bandu, it comes to the radial canal, allinda lateral canal ige bantu, ampulle ke baruvaga ಈ ಆ್ಯಂಪ್ಯುಲೆ ಏನಾಗ್ತದೆ ಅಂದರೆ ಇಸ್ ಅ ಪಾರ್ಟ್ ಆಫ್ ದ ಟ್ಯೂಬ್ ಫೀಟ್ ಅಲ್ವಾ, ಕಾಂಟ್ರ್ಯಾಕ್ಟ್ ಆಗ್ತದೆ. ಕಾಂಟ್ರ್ಯಾಕ್ಟ್ ಆಗುವಾಗ ಇದು ಒಳಗೆ ಪ್ರೆಷರ್ ಜಾಸ್ತಿ ಆಯಿತು, ಕರೆಕ್ಟ್. ನಂತರ ಇಟ್ ವಿಲ್ ಕಮ್ಸ್ ಟು ದ ಪೋಡಿಯಮ್. ಪೋಡಿಯಮ್ ಆ್ಯಕ್ಟ್ಸ್ ಲೈಕ್ ಅ ಸಕ್ಕರ್. ಓಕೆ, ಪೋಡಿಯಮ್ ಆ್ಯಕ್ಟ್ಸ್ ಲೈಕ್ ಅ ಸಕ್ಕರ್. ನೋಡಿ, ನೀವು ಫಿಲ್ಟರ್ ಇದೆ ಅಲ್ಲ, ಫಿಲ್ಟರನ್ನು ಪ್ರೆಸ್ ಮಾಡಿದಾಗ ಏನಾಗ್ತದೆ, ಅದರಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತದಲ್ವ. So here also there is the pressure of the water. That pressure is called as the hydraulic pressure. So ali press agi it comes to the podium, that is a part of the tube feet. Sariya? So ampulle contract ಆಯಿತು, podium suck, podium ಏನು ಮಾಡ್ತದೆ, ಸಕ್ ಮಾಡ್ತದೆ ಹೀಗೆ, ಆ್ಯಕ್ಟ್ಸ್ ಲೈಕ್ ಅ ಸಕ್ಕರ್. ಸೊ ನೀರಿದ್ರ ಒಳಗಿನಿಂದ ಬಂತು, ಕರೆಕ್ಟಾ? ನೀರು ಇದರೊಳಗಿಂದ ಇಲ್ಲಿಗೆ ಬಂತು, ಎಲ್ಲಿಗೆ ಬಂದಿದೆ ಈಗ, ಪ್ರೆಷರ್ ಜಾಸ್ತಿ ಆಗಿದೆ. ಸೊ ದ ಟ್ಯೂಬ್ ಫೀಟು ಒಳಗೆ ಕ್ಲೋಸ್ ಆಗಿತ್ತು, ನಾವು ಇಟ್ ಸ್ಟಾರ್ಟ್ಸ್ ಟು ಓಪನ್ ಅಪ್.
ಏನಾಗ್ತದೆ ಅಂದರೆ ಹೀಗೆ ಅದು ಓಪನ್ ಆಗಲಿ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಇಟ್ ವಿಲ್ ಪುಷಸ್ ದ ಆ್ಯನಿಮಲ್ ಫಾರ್ವರ್ಡ್ ಆ್ಯಂಡ್ ದಸ್ ಇಟ್ ಹೆಲ್ಪ್ಸ್ ಫಾರ್ ದ ಪ್ರೊಸೆಸ್ ಆಫ್ ಲೋಕೋಮೋಷನ್, ಗ್ಯಾದರಿಂಗ್ ಆಫ್ ಫುಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆಫ್ ಫುಡ್. ಮತ್ತು ಡಿಸಾಲ್ವ್ ಗ್ಯಾಸಸ್ ಏನಿದೆ ವಾಟರ್ನಲ್ಲಿ ಅದು ಕೂಡ ಒಳಗೆ ಬರಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ರೆಸ್ಪಿರೇಷನ್ಗೆ ಹೆಲ್ಪ್ ಮಾಡ್ತದೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ಏನಾಯ್ತಂದರೆ ಪ್ರೆಷರ್ ಈಗ ಜಾಸ್ತಿ ಇದೆ ಒಳಗೆ, ಕರೆಕ್ಟ್, ಕಾಂಟ್ರಾಕ್ಟ್ ಆಯಿತು ಆ್ಯಂಪ್ಯುಲೆ. ಸೊ ಇಟ್ ವಿಲ್ ವಿಡ್ರಾ ಇಟ್ಸ್ ಟ್ಯೂಬ್ ಫೀಟ್. ನಾವು ಒನ್ಸ್ ಅಗೇನ್ ಇಟ್ ವಿಲ್ ರಿಲ್ಯಾಕ್ಸ್ ಆಗುವಾಗ ಏನಾಗ್ತದೆ ಅಂದರೆ ವಾಪಸ್ ಆ ಟ್ಯೂಬ್ ಫೀಟು ಒಳಗಡೆ ಹೋಗ್ತದೆ, ವಾಪಸ್ ಟ್ಯೂಬ್ ಫೀಟು ಒಳಗಡೆ ಹೋಗ್ತದೆ. ಆ್ಯಂಡ್ ವಾಟರ್ ವಿಲ್ ಬಿ ರಿಲೀಸ್ಡ್ ಔಟ್. ಎಂಟೈರ್ ಪ್ರಾಸೆಸ್ ವಿಲ್ ಬಿ ರಿವರ್ಸ್ಡ್ ಆ್ಯಂಡ್ ದ ವಾಟರ್ ವಿಲ್ ಬಿ ರಿಲೀಸ್ಡ್ ಔಟ್ ಫ್ರಮ್ ದ ಮೆಡ್ರಿಪೊರೈಟ್. ಕಾಂಟ್ಯಾಕ್ಟ್ ಆಗ್ತದೆ, ಮೆಡ್ರಿಪೊರೈಟ್ನೊಳಗೆ ವಾಟರ್ ಬರ್ತದೆ, ಟ್ಯೂಬ್ ಫೀಟ್ ಓಪನ್ ಆಗ್ತದೆ. ಓಕೆ, ಪ್ರೆಷರ್ ಜಾಸ್ತಿ ಆಯಿತು. ಸೊ ಇಟ್ ವಿಲ್ ಪುಷಸ್ ದ ಆ್ಯನಿಮಲ್ ಫಾರ್ವರ್ಡ್. ಮತ್ತು ರಿಲ್ಯಾಕ್ಸ್ ಆಗುವಾಗ ಟ್ಯೂಬ್ ಫೀಟ್ ಇಲ್ಲಿ ರಿಲ್ಯಾಕ್ಸ್ ಆಗ್ತದೆ, ಅಥವಾ ಆ್ಯಂಪಿಲಿ ಅದರ ಪಾರ್ಟ್ ರಿಲ್ಯಾಕ್ಸ್ ಆಗ್ತದೆ. ರಿಲ್ಯಾಕ್ಸ್ ಆಗುವಾಗ ವಾಪಸ್ ಟ್ಯೂಬ್ ಫೀಟು ಒಳಗೆ ಹೋಗ್ತದೆ ಮತ್ತು ವಾಟರ್ ಏನಾಗ್ತದೆ, ಇಟ್ ವಿಲ್ ರಿಲೀಸ್ ಔಟ್ ಥ್ರೂ ದ ಮೆಡ್ರಿಪೊರೈಟ್. ಸೊ ದ ಎಂಟರ್ ಎಕ್ಸಿಟ್ ಆಫ್ ದ ವಾಟರ್ ಥ್ರೂ the structures called as madreporite and the tube feet help for this creating hydraulic pressure, and that is system is called as the water vascular system. It's called as the water vascular system. ಗೊತ್ತಾಯ್ತಾ? So this diagram I have drawn for your understanding purpose. It will not come for the exam. For your board exam it will not come, but they may ask some questions, objective type of questions in CET or NEET. ಸರಿಯಾ? ಸೊ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಫೀಚರ್ ಆಯಿತು. ಸೊ ಆ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮನ್ನು ಏನಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ನಿಮಗೆ ಅರ್ಥ ಆಗಲಿಕ್ಕೆ ಐ ಹ್ಯಾವ್ ಡ್ರನ್ ಆಲ್ ದ ಸರ್ಕಸ್. ನೆಕ್ಸ್ಟ್, an excretory system is absent. Excretory system is absent. Excretory system ಇಲ್ಲ, absent. ಸೊ ಮತ್ತು ಹೇಗೆ ಅದು ತನ್ನ ತ್ಯಾಜ್ಯ ವಸ್ತುಗಳನ್ನೆಲ್ಲ ಹೊರಗಾಗ್ತದೆ ಅಂತ ಕೇಳ್ಬೋದು. ಸೊ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇದೆ ಅಲ್ಲ, ಸೊ ಇಟ್ ಆಲ್ಸೋ ಎಲಿಮಿನೇಟ್ಸ್ ದ ಓಕೆ. ಇದರಲ್ಲಿ ಏನಾಗ್ತದೆ ಅಂದರೆ ಮೌತ್ನಿಂದ ಅದು ಫುಡ್ ತಗೊಳ್ತದೆ, ಮತ್ತು ಏನಸ್ ಡಾರ್ಸಲ್ ಸೈಡಲ್ಲಿ ಏನಸ್ ಇದೆ ಅಲ್ವಾ, ಇಲ್ಲಿ ಏನಸ್ ಇದೆ. ಇಫ್ ಇಟ್ ಇಸ್ ಅ ಡಾರ್ಸಲ್ ಸೈಡ್ ದೆನ್ ಇಟ್ ಈಸ್ ಏನಸ್. ಸೊ ಇಫ್ ಐ ರೈಟ್ ದಿಸ್ ಆಸ್ ದ ಡಾರ್ಸಲ್ ವ್ಯೂ, ಆನ್ ದ ಡಾರ್ಸಲ್ ಸೈಡ್ ಇಟ್ ಹ್ಯಾಸ್ ಗಾಟ್ ಏನಸ್ ಆರ್ ಅಪ್ಪರ್ ಸೈಡ್, ಆ್ಯಂಡ್ ಲೋವರ್ ಸೈಡ್ ಇಟ್ ಹ್ಯಾಸ್ ಗಾಟ್ ದ ಮೌತಿಂದ ಫುಡ್ ತಗೊಳ್ತದೆ, ಏನಸ್ನಿಂದ ಅನ್ಡೈಜೆಸ್ಟೆಡ್ ವೇಸ್ಟನ್ನು ಏನು ಮಾಡ್ತದೆ, ಹೊರಗೆ ಹಾಕ್ತದೆ. ಸೊ ಅದೇ ಅದರದ್ದು ಎಕ್ಸ್ಕ್ರಿಟರಿ ಸಿಸ್ಟಮನ್ನು ಹೊರಗೆ ಹಾಕಲಿಕ್ಕೆ ಇರುವಂಥ ಒಂದು ವಿಧಾನ. ದರ್ ಇಸ್ ನೋ ಅದರ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಈಸ್ ಪ್ರೆಸೆಂಟ್. ದಟ್ ಮೀನ್ಸ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಈಸ್ ಆಬ್ಸೆಂಟ್ ಇನ್ ದೀಸ್ ಎಕೆನೋಡರ್ಮ್ಸ್. ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ದೆನ್ ಸೆಕ್ಸಸ್ ಆರ್ ಸಪರೇಟ್ ಆ್ಯಂಡ್ ರಿಪ್ರೊಡಕ್ಷನ್ ಈಸ್ ಸೆಕ್ಷುವಲ್. ಸೆಕ್ಸಸ್ ಆರ್ ಸಪರೇಟ್, ಮೇಲ್ ಬೇರೆ ಇದೆ, ಫೇಮೇಲ್ ಬೇರೆ ಇದೆ. ರಿಪ್ರೊಡಕ್ಷನ್ by sexual means only, sexual reproduction. Asexual reproduction ಪದ್ಧತಿ ಇಲ್ಲ ಇದರಲ್ಲಿ. Sexes are separate. Then fertilization is external. Fertilization ಹೊರಗಿನಿಂದ ಆಗ್ತದೆ. Fertilization is external, not internal. ಒಂದು male starfish, it will release the gametes, or male echinoderm, it will release the gametes, male gamete into the surrounding water body, what you call as sperms, and the female echinoderm, it will release the egg into the surrounding water medium, and the eggs are fused by the sperms and the fertilization takes place.
outside the body in the surrounding water medium. So fertilization is external fertilization. Then development is indirect. Indirect ಅಂದರೆ through larval stage. ಬೇರೆ ಬೇರೆ larval ಇರ್ತದೆ. So the larva of starfish, this is larva of starfish, is called as bipinnaria larva. It's called as bipinnaria larva. Important question for your CT NEET. Bipinnaria larva. Okay, so let's write some other important examples under this particular phylum, that is phylum Echinodermata. Echinus, ಇದೊಂದು ಎಕ್ಸಾಂಪಲ್ ಆಯಿತು. ಸೆಕೆಂಡ್ ಎಕ್ಸಾಂಪಲ್ ಎಕಿನಸ್. ಅದರ ಕಾಮನ್ ನೇಮ್ ಏನಂದರೆ sea urchin. Sea urchin. Some of the specimens I have and the pictures I will show you later. Echinus, note down, that is sea urchin. Then Antedon. Antedon ಅಂದರೆ sea lily. ಸಿಯಲ್ಲಿರೋದು ಲಿಲ್ಲಿ ಹಾಗೆ ನೋಡಲಿಕ್ಕೆ, ಸೊ ಇಟ್ ಈಸ್ ಕಾಲ್ಡ್ ಆಸ್ sea lily. ದೆನ್ ಅಫಿಯೂರಾ. ಅಫಿಯೂರಾ ಅಂದರೆ ಏನು? ಅಫಿಯೂರಾ ಅಂದರೆ ಬಿಟಲ್ ಸ್ಟಾರ್, ಕಾಮನ್ ನೇಮ್. ಕುಕುಮೇರಿಯಾ. ವಾಟ್? ಕುಕುಮೇರಿಯಾ ಅಂದರೆ ಸಿ ಕುಕುಂಬರ್, ಸಮುದ್ರ ಸೌತೆ. ಸಿ ಕುಕುಂಬರ್, ಮುಳ್ಳು ಸೌತೆ ಅಲ್ಲ, ಸಮುದ್ರ ಸೌತೆ. ಕುಕುಮೇರಿಯಾ ಆರ್ ಸಿ ಕುಕುಂಬರ್. ದೆನ್ ಅಫಿಯೂರಾ, ಬಿಟಲ್ ಸ್ಟಾರ್, ಆ್ಯಂಟಿಡಾನ್. ಸೊ 1, 2, 3, 4, 5. All the examples we have completed. Asterias ಅಂದರೆ ಸ್ಟಾರ್ಫಿಶ್, ಎಕಿನೆಸ್ ಅಂದರೆ ಸಿ ಅರ್ಚಿನ್, ಅಫಿಯೂರಾ ಅಂದರೆ ಬಿಟಲ್ ಸ್ಟಾರ್, ಆ್ಯಂಟಿಡಾನ್ ಅಂದರೆ ಸಿ ಲಿಲ್ಲಿ. ದೆನ್ ಒನ್ ಮೋರ್, that is cucumeria, that sea cucumber, easy to remember. So dear students, in today's class we have studied some important characteristic features of phylum Echinodermata. It's important for the boards, may come for 5 marks. Asked to write 10 characters for 5 marks or 8 characters with the 2 examples. So once again we will revise the different characters. First one, Echinodermata is derived from the Latin word echinus, means spiny, and derma means skin. So they are called spiny bodied animals. The endoskeleton is made up of calcareous ossicles. Habitat, they live in exclusively marine habitat. Organ system level of organization there shows. The body is radially symmetrical, but larva is bilaterally symmetrical. The larva of Asterias or starfish is called as bipinnaria larva. Then they are triploblastic, multicellular and coelomates. Digestive system is complete. The dorsal side, that is upper side, represents the anus. Anus is present on the upper side, and on the ventral side, it is, you may call it as lower side, mouth is present. Then specialized water vascular system is an important character, else for locomotion, gathering of the food, as well as transport of food, as well as for exchange of gases, that is for respiration. So excretory system illa, absent, sexes are separate, and reproduction by sexual means, fertilization is external and development is indirect through the larval stage. The different examples are Asterias starfish, Echinus, Antedon, Ophiura and Cucumeria. So students, next we will study another important phylum, that is phylum Hemichordata. Let me clean the board. So students, the next phylum is phylum
Hemichordata. So this is the last phylum under invertebrate. Next we will start with the vertebrate phylum. Phylum Hemichordata. As the name indicates, hemi andre ಏನು hemisphere, southern hemisphere, northern hemisphere. Hemi means half. Hemi means half. Earlier it was considered as one of the subphylum of vertebrata. One of the subphylum earlier, one of the subphylum of vertebrata or chordata, because it resembles some of the characters which is similar to that of chordates. But most of its characters are resembles to the non-chordates. That is why they have put them into separate phylum, that is phylum Hemichordata, under invertebrates. They put into invertebrates. Phylum Hemichordata. Sorry. Okay. Now let's study the different characters. Before that, I would like to draw a beautiful diagram of the example Balanoglossus. Yeah. This is Balanoglossus. You can see this is Balanoglossus. What is Balanoglossus? It is also derived from a Greek word. Balanos means acorn and glossus means tongue. Balanos means acorn and glossus means tongue. So they are commonly called as tongue worm or also called as acorn worm. Acorn is a type of nut, bija. So it resembles, this is its proboscis. Proboscis means it acts like a tongue. ಅದು ಪ್ರೊಬಾಸಿಸ್ ನೋಡ್ಲಿಕ್ಕೆ ಹೇಗಿರ್ತದೆ ಅಂದರೆ ಒಂದು ಅಕಾರ್ನ್ ಅಂತ ಒಂದು ನಟ್ಟಿದೆ ಅದರ ಹಾಗಿರ್ತದೆ. ದಟ್ ಇಸ್ ವೈ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಅಕಾರ್ನ್ ವರ್ಮ್ ಆರ್ ಟಂಗ್ ವರ್ಮ್. ಓಕೆ, ಅಥವಾ ದಟ್ ಸೈಂಟಿಫಿಕ್ ನೇಮ್ ಇಸ್ ಬೆಲನೋಗ್ಲಾಸಸ್. ಬೆಲನೋಸ್ ಅಂದರೆ ಅಕಾರ್ನ್ ಅಂತಲೇ ಅರ್ಥ, ಗ್ಲಾಸಸ್ ಅಂದರೆ ಟಂಗ್. ಓಕೆ, ದಿಸ್ ಇಸ್ ಒನ್ ಎಕ್ಸಾಂಪಲ್. ಒನ್ ಮೋರ್ ಎಕ್ಸಾಂಪಲ್, ಸ್ಯಾಕೋಗ್ಲಾಸಸ್. Saccoglossus. So this particular animal is the Balanoglossus. Here lies proboscis. Proboscis is a nut-like structure, acorn nut-like structure, pear-shaped ಆಗಿರ್ತದೆ ನೋಡಲಿಕ್ಕೆ. ಸೊ ಫಸ್ಟ್ ಆಂಟಿರಿಯರ್ ರೀಜನಲ್ಲಿ ಸ್ವಲ್ಪ ನ್ಯಾರೋ ಇರ್ತದೆ, ನಂತರ ಬ್ರಾಡ್ ಆಯಿತು. Once again it becomes narrow posteriorly, and there is a small opening that is called as the mouth, which leads to one more structure that is called as collar. ಈ ಕಾಲರ್ ದ ಬೇಸ್ನಿಂದ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಒಂದು ರೂಡಿಮೆಂಟ್ರಿ ನೋಟೋಕಾರ್ಡ್. ರೂಡಿಮೆಂಟ್ರಿ ಅಂದರೆ ರೆಡ್ಯೂಸ್ಡ್, ಓಕೆ, ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ಸ್ಟೋಮೋಕಾರ್ಡ್. ಸ್ಟೋಮೋಕಾರ್ಡ್ ಅಂತ ಕರೀತಾರೆ ಇದಕ್ಕೆ. So this is nothing but the reduced notochord. Notochord ಅಂದರೆ ಏನು? Which
forms supporting to the animal backbone, that is the notochord. ಅದು ಹೇಗಾಗಿದೆ, ರೆಡ್ಯೂಸ್ ಆಗಿದೆ, ಓಕೆ, ಸಣ್ಣದಾಗಿದೆ, ರೆಡ್ಯೂಸ್ಡ್. ಸೊ ಸ್ಟೊಮಕಾರ್ಡ್, ಅದನ್ನು ಏನು ಹೇಳ್ತಾರೆ, ಸ್ಟೊಮಕಾರ್ಡ್. ಸೊ ಮೌತ್ ವಿಲ್ ಲೀಡ್ಸ್ ಟು ಎ ಸ್ಟ್ರಕ್ಚರ್ ಕಾಲ್ಡ್ ಎಸ್ ಕಾಲರ್. ಅದರಲ್ಲಿ ಮಸ್ಕ್ಯುಲಾರ್ ಸ್ಟ್ರಕ್ಚರ್ ಇದೆ, ಅದನ್ನು ಕಾಲರ್ ಅಂತ ಹೇಳ್ತಾರೆ, ಸರಿಯಾ. ದೆನ್ ಕಾಲರ್ನಿಂದ ನೆಕ್ಸ್ಟ್ ಇಟ್ ಕಮ್ಸ್ ಟು ವೆರಿ ಲಾಂಗ್ ರೀಜನ್, ಇಟ್ ಇಸ್ ಕಾಲ್ಡ್ ಎಸ್ ಟ್ರಂಕ್. ಇಟ್ಸ್ ಕಾಲ್ಡ್ ಎಸ್ ಟ್ರಂಕ್. ಆ್ಯಂಡ್ ಇಫ್ ಯು ಸಿ ದ ಟ್ರಂಕ್ ರೀಜನ್, ಓಕೆ, ಇಟ್ ಹ್ಯಾಸ್ ಗಾಟ್ ಆನ್ ಐದರ್ ಸೈಡ್, ಎರಡು ಸೈಡ್ನಲ್ಲಿ ಕೂಡ ದೇ ಹ್ಯಾವ್ ಸಿ pharyngeal gills. Pharyngeal gills. Pharyngeal gills ಅಥವಾ ಅದನ್ನು ಇನ್ನೊಂದು ಹೆಸರಿಂದ ಕರೀತಾರೆ ಗಿಲ್ ಸ್ಲಿಟ್ಸ್ ಆರ್ pharyngeal slits. Pharyngeal slits ಅಂತ ಕರೀತಾರೆ, ಅಥವಾ ಗಿಲ್ ಸ್ಲಿಟ್ಸ್ ಅಂತ ಕೂಡ ಕರೀತಾರೆ. Now why I have drawn the diagram? Because this phylum Hemichordata, they have off chordate characters. So what are the chordate characters? Shall I list the chordate characters? Presence of reduced notochord, and presence of pharyngeal slits or gill slits. This gills helps for respiration. ಇದು ಎರಡು ಇರೋದು ಕಾರ್ಡೇಟ್ಸ್ನಲ್ಲಿ. ಸೊ ದಿಸ್ ಇಸ್ ದ ಕಾರ್ಡೇಟ್ ಕ್ಯಾರೆಕ್ಟರ್ಸ್. Now what is a non-chordate character? Non-chordate characters. If you see the larva resembles like Echinodermata. So larva resembles to Echinodermata larva. ಎಕ್ಸಾಮಿಗೆ ಬರೋದಿಲ್ಲ, ಬಟ್ may not come for the exam, but for extra knowledge. Then larva is free swimming. In echinoderms also you have to note down one point, larva is free swimming. Here also the larva is free swimming like in echinoderms, and they are vermiform appearance. Vermiform ಅಂದರೆ ವರ್ಮ್ ಲೈಕ್, ಹುಳದ ಹಾಗೆ ಇರ್ತಾರೆ ನೋಡಲಿಕ್ಕೆ. ಸೊ ಇಟ್ಸ್ ಕಾಲ್ಡ್ ಆಸ್ ವರ್ಮಿಫಾರ್ಮ್ ಅಪಿಯರೆನ್ಸ್. ದೆನ್ ವರ್ಮ್ ಲೈಕ್ ಇರ್ತದೆ ಅಪಿಯರೆನ್ಸ್ ನೋಡಲಿಕ್ಕೆ. ದೆನ್ ಕಾಲರ್ ರಿಸೆಂಬಲ್ಸ್ ಟು clitellum of annelids. ಈಗ ಕ್ಲೈಟೆಲ್ಲಮ್ ಅಂದರೆ ಏನು? ಒಂದು ಅರ್ಥವಮ್ ಅನ್ನು ನೋಡಿದರೆ, ಇಫ್ ಯು ಸಿ ಎನ್ ಅರ್ಥವಮ್, ಇಟ್ ಹ್ಯಾಸ್ ಗಾಟ್ ಮೆನಿ ಸೆಗ್ಮೆಂಟ್ಸ್ ಅಲ್ವಾ? ಆ ಸೆಗ್ಮೆಂಟ್ 14 ಮತ್ತು 15 ಮತ್ತು 16, ಸೆಗ್ಮೆಂಟ್ 14, 15 ಮತ್ತು 16, ಇಟ್ ಹ್ಯಾಸ್ ಗಾಟ್ ವೆರಿ ಥಿಕ್ ಎಂಡ್. ಅದು ಸ್ಕಿನ್, ದ ಬಾಡಿ, the skin layer is very much thickened. The body itself, the body segments are thickened, and it forms a structure that is called as clitellum. It acts like a thickened band. Okay, ಅದರ ಒಳಗೆ ಏನಿರ್ತದೆ ಅಂದರೆ, they will deposit the eggs. Earthworm will deposit their eggs. So ಈ ಕಾಲರ್ ಏನಂತದೆ, ಇಟ್ ರಿಸೆಂಬಲ್ಸ್ ಟು ದ ಕ್ಲೈಟೆಲ್ಲಮ್. ಇದು ಯಾವುದ್ರಲ್ಲಿ ಇರೋದು? ಅನಿಲಿಡ. ಅರ್ಥವಮ್ ಯಾವುದು? ಅನಿಲಿಡ. ಸೊ ದಿಸ್ ಕಾಲರ್ ಆಫ್ ದಿಸ್ ಹೆಮಿಕಾರ್ಡೇಟಾ, ಇಟ್ ರಿಸೆಂಬಲ್ಸ್ ಟು ದ್ಯಾಟ್ ಆಫ್ ಕ್ಲೈಟೆಲ್ಲಮ್ ಆಫ್ ದ ಅರ್ಥವಮ್ ಆರ್ ದ ಅನಿಲಿಡ್ಸ್. ಸೊ ದೀಸ್ ಆರ್ ದ ನಾನ್-chordate characters. So there are
more non-chordate characters when compared to the chordate characters. So, they are commonly called as hemichordata. Hemichordata. So, why they are called as hemichordata? Because of chordate characters they have, it is believed, but it was later found that most of the characters are characters of invertebrate and not of vertebrates or non-chordates. Okay, now we will study one by one their other important features or other important characters. The habitat, the place where they live. Exclusively marine. They are found near the seashore, burrowing in the sand. ಸ್ಯಾಂಡಿನ ಒಳಗಡೆ ಬಿಲ ತೋಡಿಕೊಂಡು ಅದರೊಳಗೆ ಇರ್ತದೆ, ಕರೆಕ್ಟ್. ಸೊ ಎಕ್ಸ್ಕ್ಲೂಸಿವ್ಲಿ ಮೆರೈನ್ ಅಂದರೆ ಸಮುದ್ರದ ನೀರಿನ ಅಥವಾ ಉಪ್ಪು ನೀರಿನಲ್ಲಿ ಮಾತ್ರ ಇರೋದು, ಸಿಹಿ ನೀರಿನಲ್ಲಿ ಇಲ್ಲ. ದೇ ಆರ್ ನಾಟ್ ಫೌಂಡ್ ಇನ್ ದ ಫ್ರೆಶ್ ವಾಟರ್, ದೇ ಆರ್ ಎಕ್ಸ್ಕ್ಲೂಸಿವ್ಲಿ ಮೆರೈನ್. ಸೊ worm-like animals, they are how? Worm-like animals. So that's why I written vermiform, worm-like animals. And they shows organ system level of organization. Organ system level of organization. Then triploblastic. Bilaterally symmetrical. Bilaterally symmetrical. Then multicellular. Coelomates. They have open circulatory system, you have to remember, open circulatory system. Echinoderms ಅಲ್ಲಿ ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್, ಆದರೆ ಹೆಮಿಕಾರ್ಡೇಟಾದಲ್ಲಿ ದೇ ಹ್ಯಾವ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್. ಅಂದರೆ ಹಾರ್ಟ್ ಪಂಪ್ಸ್ ದ ಬ್ಲಡ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಆ್ಯಂಡ್ ಡಿಫ್ರೆಂಟ್ ಆರ್ಗನ್ಸ್ ಆರ್ ಡೈರೆಕ್ಟ್ಲಿ bathed into the blood, and there are no specialized blood vessels like arteries, veins ಅಥವಾ ಕ್ಯಾಪಿಲರೀಸ್ ಅವುಗಳಲ್ಲಿ ಇಲ್ಲ. Body is cylindrical and composed of body is cylindrical and composed of anterior regional ಇರುವುದು ಯಾವುದು? proboscis, then middle very short collar and a long trunk. Short collar and a long trunk. They are also called as invertebrate chordates. Some books they write invertebrate chordates. Then circulatory system is of open type. Respiration takes place through gills. I have drawn the diagrams, you can see. So respiration through gills. ಕನ್ನಡದಲ್ಲಿ ಕಿವೇರುಗಳು ಅಂತ ಹೇಳ್ತಾರೆ ಗಿಲ್ಸಿಗೆ. ರೆಸ್ಪಿರೇಷನ್ ಥ್ರೂ ಗಿಲ್ಸ್. ದೆನ್ excretory organ is proboscis gland. This is important.
CET NEET. Excretion through proboscis gland. ಈ ಪ್ರೊಬೋಸಿಸ್ನ ಒಳಗಡೆ ಒಂದು ಗ್ಲ್ಯಾಂಡ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ದ ಪ್ರೊಬೋಸಿಸ್ ಗ್ಲ್ಯಾಂಡ್. ಸೊ ಅದರಿಂದ ಅವುಗಳು ತ್ಯಾಜ್ಯ ವಸ್ತುಗಳನ್ನು ಹೊರಗೆ ಹಾಕ್ತದೆ. ಸೊ ದೇ ರಿಮೂವ್ ದ ನೈಟ್ರೋಜಿನಸ್ ವೇಸ್ಟ್ ಸಬ್ಸ್ಟೆನ್ಸಸ್ ಥ್ರೂ ದಿಸ್ ಪ್ರೊಬೋಸಿಸ್ ಗ್ಲ್ಯಾಂಡ್. ಸೆಕ್ಸಸ್ ಆರ್ ಸಪರೇಟ್, ಮೇಲ್ ಬೇರೆ ಫೀಮೇಲ್ ಬೇರೆ, ಸೆಕ್ಸಸ್ ಆರ್ ಸಪರೇಟ್. Fertilization is external, and development is indirect, that means through larval stage. Through larval stage. So dear students, these are some of the important characteristic features of phylum Hemichordata. Note down my lecture points, note down all the important points also I have written on the board, and more importantly read all the points by points, all the sentence point by point of NCERT. That's very important, because whatever the answers you present in the exam it should be of NCERT answers. So my flow of syllabus is according to the NCERT. So all the sentence the meanings of all the sentence you must understand. Then only you can excel not only in board as well as also in various competitive exams like CET NEET. Because the questions also for various competitive exams will come only from the NCERT. So you must be thorough with the NCERT. All the meaning you should, conceptual understanding must be there. Then only you can crack the various competitive exams. So examples for this is, one is balanoglossus, another one is sacroglossus. See, you can see these things, no? These represents the gonads. Andre gonads, andre sexual organs, maybe produce either male gamete. If it is male, then it produces female gamete if the animal is female. So must have the habit of reading what? Your textbook NCERT. So let's quickly revise, recap what we studied. Phylum Hemichordata, Hemi means half. So earlier they were included under subphylum of Chordata. Then they found that, the scientists found that most of their characters are resemblance to non-chordates. So let's include under separate phylum under non-chordates or invertebrates, and they included as phylum Hemichordata. This is the last phylum under non-chordates. In next class we will study about the chordates. So what are the chordate characters? They have some of the characters which are resembling to the chordates, and most of the characters are resembling to non-chordates. The chordate characters includes presence of reduced notochord and pharyngeal slits or gill slits for respiration. Non-chordate characters are larva resembles to the Echinodermata larva, free-swimming larva. Then is the vermiform, means it looks like a worm, and collar resembles to the clitellum of Annelida, for example, like earthworm, and that is why they are called as Hemichordata. Hemi means half. So habitat, the place where they live, they are all exclusively marine, worm-like animals, and they show organ system level of organization. Then they are triploblastic, bilaterally symmetrical, multicellular, and coelomates.
They have open circulatory system, body is cylindrical and composed of anterior proboscis, short collar, middle region and very long trunk. They are also called as invertebrate chordates. Respiration takes place through gills and excretion through proboscis gland. Sexes are separate, fertilization is external and development is indirect, that means through larval stage. So these are some of the important characters of phylum Hemichordate. So we will start with the phylum Chordata in our next class. Don't forget to like our video and subscribe our YouTube channel for all the updates.